ಮಿತ್ರರೇ ನಮಸ್ಕಾರ. ಮಾನವನ ಜೀವನದಲ್ಲಿ ಕಣ್ಣು ಮುಚ್ಚಿದ ನಂತರ ತೆರೆದುಕೊಳ್ಳುವ ಜಗತ್ತಿಗಿಂತ ರಹಸ್ಯವಾದ ಜಗತ್ತು ಇನ್ನೊಂದು ಇಲ್ಲ. ದೇಹ ಮಲಗಿರುತ್ತದೆ, ಆದರೆ ಮನಸ್ಸು ಎಚ್ಚರದಲ್ಲಿರುತ್ತದೆ. ಅಲ್ಲಿ ನಾವು ಹಾರುತ್ತೇವೆ, ಬೀಳುತ್ತೇವೆ, ಸಾಯುತ್ತೇವೆ, ಮತ್ತೆ ಬದುಕುತ್ತೇವೆ. ಇದೇ ಕನಸು. ಆದರೆ ಈ ಕನಸು ನಮ್ಮೊಳಗಿನ ಮೆದುಳಿನ ಆಟವೇ ಅಥವಾ ದೇವರು ಕೊಡುವ ಸೂಚನೆಯೇ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಭಕ್ತಿ, ವಿಜ್ಞಾನ ಮತ್ತು ಆತ್ಮ ಪರಿಶೀಲನೆಯ ದಾರಿಯಲ್ಲಿ ಪ್ರಯತ್ನ ಮಾಡೋಣ. ಪುರಾತನ ಕಾಲದಲ್ಲಿ ಕನಸುಗಳ ಮಹತ್ವ. ಹಳೆಯ ಕಾಲದಲ್ಲಿ ಕನಸನ್ನು ಲಘುವಾಗಿ ನೋಡುತ್ತಿರಲಿಲ್ಲ. ರಾಜರು ಯುದ್ಧಕ್ಕೆ ಹೋಗುವ ಮುನ್ನ ಕನಸನ್ನು ಕೇಳುತ್ತಿದ್ದರು. ಮುನಿಗಳು ತಪಸ್ಸಿನಲ್ಲಿ ಕನಸುಗಳ ಅರ್ಥ ತಿಳಿಯುತ್ತಿದ್ದರು, ಏಕೆಂದರೆ ಅವರಿಗೆ ಗೊತ್ತಿತ್ತು, ಕನಸು ಸಾಮಾನ್ಯ ಸ್ಥಿತಿಯಲ್ಲ, ಅದು ಸಂದೇಶದ ಸ್ಥಿತಿ. ಅಂದು ವಿಜ್ಞಾನವಿರಲಿಲ್ಲ, ಆದರೆ ಅನುಭವವಿತ್ತು. ಆ ಅನುಭವವೇ ಕನಸನ್ನು ದೇವರ ಸೂಚನೆ ಎಂದು ನಂಬಿಸಿತು. ಶಾಸ್ತ್ರಗಳು ಕನಸುಗಳ ಬಗ್ಗೆ ಏನು ಹೇಳುತ್ತವೆ? ಭಾರತೀಯ ಶಾಸ್ತ್ರಗಳಲ್ಲಿ ಕನಸಿಗೆ ಸ್ಥಾನವಿದೆ. ಶಾಸ್ತ್ರಗಳ ಪ್ರಕಾರ ಕನಸುಗಳು 4 ವಿಧ: ದಿನದ ಚಿಂತನೆಯಿಂದ ಬರುವ ಕನಸು, ದೇಹದ ಸ್ಥಿತಿಯಿಂದ ಬರುವ ಕನಸು, ಮನಸ್ಸಿನ ಆಳದ ನೋವಿನಿಂದ ಬರುವ ಕನಸು, ದೈವಿಕ ಅಥವಾ ಆತ್ಮಿಕ ಸೂಚನೆಯ ಕನಸು. ದೇವರ ಸೂಚನೆವೆಂದರೇನು? ದೇವರ ಸೂಚನೆ ಎಂದರೆ ದೇವರು ಬಂದು ಮಾತನಾಡುವುದಲ್ಲ. ದೇವರ ಸೂಚನೆ ಎಂದರೆ ನಮ್ಮೊಳಗಿನ ಸತ್ಯವನ್ನು ನಮಗೆ ತೋರಿಸುವ ಪ್ರಕ್ರಿಯೆ. ಕೆಲವೊಮ್ಮೆ ನಾವು ಎಚ್ಚರದಲ್ಲಿ ಕೇಳುವುದಿಲ್ಲ, ಆಗ ಮನಸ್ಸು ಕನಸಿನ ರೂಪದಲ್ಲಿ ಹೇಳುತ್ತದೆ. ಅದು ದೇವರ ಭಾಷೆಯೇ ಅಥವಾ ಆತ್ಮದ ಭಾಷೆಯೇ? ಎರಡು ಒಂದೇ ಇರಬಹುದು. ವಿಜ್ಞಾನ ಏನು ಹೇಳುತ್ತದೆ? ವಿಜ್ಞಾನದ ಪ್ರಕಾರ ಕನಸು ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಹಂತದಲ್ಲಿ ಬರುತ್ತದೆ. ಈ ಸಮಯದಲ್ಲಿ ಮೆದುಳು ಹೆಚ್ಚು ಸಕ್ರಿಯವಾಗಿರುತ್ತದೆ. ನೆನಪುಗಳ ಮಿಶ್ರಣ, ಭಾವನೆಗಳ ತೀವ್ರತೆ, ತರ್ಕ ಕಡಿಮೆ. ಅಂದರೆ ಬೆಳಕು ತನ್ನೊಳಗಿನ ಫೈಲ್ಗಳನ್ನು ಸಂಸ್ಕರಿಸುವ ಸಮಯವೇ ಇದು. ಇದರಿಂದ ಕನಸುಗಳು ಬರುತ್ತವೆ. ಆದರೆ ಇಲ್ಲಿ ಪ್ರಶ್ನೆ, ಎಲ್ಲ ಕನಸುಗಳು ಒಂದೇ ತರಹ ಯಾಕೆ ಇರೋದಿಲ್ಲ? ಒಂದೇ ದಿನದ ಘಟನೆ ಕನಸಾಗುವುದು. ನಾವು ದಿನದಲ್ಲಿ ಹೆಚ್ಚು ಯೋಚಿಸಿದ ವಿಷಯ ರಾತ್ರಿ ಕನಸಾಗುತ್ತದೆ. ಇದು ಸ್ಪಷ್ಟವಾಗಿ ಮೆದುಳಿನ ಕೆಲಸ, ಮನಸ್ಸಿನ ಒತ್ತಡದ ಪ್ರತಿಬಿಂಬ. ಪರೀಕ್ಷೆ, ಹಣ ಸಂಬಂಧ, ಭಯ ಇವೆಲ್ಲ ಕನಸಾಗಿ ಬರುತ್ತವೆ. ಇಂತಹ ಕನಸುಗಳನ್ನು ದೇವರ ಸೂಚನೆ ಎಂದು ವೈಜ್ಞಾನಿಕವಾಗಿ ಸಾಬೀತುಪಡಿಸಲು ವಿಜ್ಞಾನಿಗಳು ಈಗಾಗಲೇ ತೊಡಗಿದ್ದಾರೆ. ಭಯಾನಕ ಕನಸುಗಳ ರಹಸ್ಯ: ಸಾವು, ಹಾವು, ಬೀಳುವುದು, ಓಡಿ ಹೋಗುವುದು. ಈ ಕನಸುಗಳು ಎಲ್ಲರಿಗೂ ಬರುತ್ತವೆ. ಇವು ಅಪಶಕುನವಲ್ಲ. ಇವು ಸೂಚಿಸುವುದು ಒತ್ತಡ, ಭಯ, ತಪ್ಪಿಸಿಕೊಳ್ಳುವ ಮನಸ್ಥಿತಿ. ಮನಸ್ಸು ಹೇಳುತ್ತದೆ, ನೀನು ಯಾವುದನ್ನು ಎದುರಿಸಬೇಕು. ಇದು ದೇವರ ಭಯವಲ್ಲ, ನಿಮ್ಮೊಳಗಿನ ಎಚ್ಚರಿಕೆ. ದೇವರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅನೇಕರಿಗೆ ದೇವರು ಕನಸಿನಲ್ಲಿ ಕಾಣಿಸುತ್ತಾರೆ. ಅವರು ಮಾತನಾಡುತ್ತಾರೆ, ನೋಡುತ್ತಾರೆ, ಆಶೀರ್ವದಿಸುತ್ತಾರೆ. ಇದರ ಅರ್ಥವೇನು? ಇದು ದೇವರು ಬಂದುದಲ್ಲ, ಇದು ನಮ್ಮ ಭಕ್ತಿಯ ಗಾಢತೆ. ನಾವು ನಂಬಿದ ದೇವರ ರೂಪ ನಮ್ಮೊಳಗೆ ನೆಲೆಸಿರುತ್ತದೆ. ಆ ರೂಪವೇ ಕನಸಿನಲ್ಲಿ ಮಾತನಾಡುತ್ತದೆ. ಬೆಳಕು, ದೀಪ, ದೇವಾಲಯದ ಕನಸು. ಇಂತಹ ಕನಸುಗಳು ಅತ್ಯಂತ ಶಾಂತವಾಗಿರುತ್ತದೆ. ಇವುಗಳ ಅರ್ಥ ಮನಸ್ಸು ಶುದ್ಧವಾಗುತ್ತಿದೆ, ಒಳಗಿನ ಗೊಂದಲ ಕಡಿಮೆಯಾಗುತ್ತಿದೆ, ಜೀವನದ ದಾರಿ ಸ್ಪಷ್ಟವಾಗುತ್ತಿದೆ. ಇದು ದೇವರ ಭೇಟಿ ಎಂದು ಹೇಳುವುದಕ್ಕಿಂತ ದೇವತ್ವದ ಅನುಭವವೆಂದು ಹೇಳಬಹುದು. ಒಂದೇ ಕನಸು ಮರುಮರುವಾಗಿ ಬರುವುದು, ಒಂದೇ ಕನಸು ಮತ್ತೆ ಮತ್ತೆ ಬರುವುದು ಸಾಮಾನ್ಯ ವಿಷಯವಲ್ಲ. ಇದು ಸೂಚಿಸುತ್ತದೆ ನೀವು ನಿರ್ಲಕ್ಷಿಸಿದ ಸತ್ಯ, ಬಾಕಿ ಉಳಿದ ನಿರ್ಧಾರ, ಒಪ್ಪಿಕೊಳ್ಳದ ನೋವು. ಮನಸ್ಸು ನಿಲ್ಲಿಸುವುದಿಲ್ಲ ನೀವು ಅರ್ಥ ಮಾಡಿಕೊಳ್ಳುವವರೆಗೂ. ಸಾವು ಕನಸಿನ ನಿಜವಾದ ಅರ್ಥ. ಸಾವು ಕನಸಿನಲ್ಲಿ ಬಂದರೆ ಜನರು ಭಯಪಡುತ್ತಾರೆ, ಆದರೆ ಸಾವು ಕನಸು ಎಂದರೆ ಅಂತ್ಯವಲ್ಲ, ಅದು ಹಳೆಯ ಹಂತದ ಮುಕ್ತಾಯ, ಹೊಸ ಜೀವನದ ಆರಂಭ. ಮನಸ್ಸು ಬದಲಾವಣೆಯನ್ನು ಸಾವು ಎಂದು ಚಿತ್ರಿಸುತ್ತದೆ. ಮಕ್ಕಳ ಕನಸುಗಳು ಏಕೆ ವಿಭಿನ್ನ? ಮಕ್ಕಳ ಕನಸುಗಳು ಬಣ್ಣ ಬಣ್ಣವಾಗಿರುತ್ತವೆ. ಅವರಲ್ಲಿ ಈಗೋ ಕಡಿಮೆ, ಭಯ ಕಡಿಮೆ, ಕಲ್ಪನೆ ಶುದ್ಧ. ಆದ್ದರಿಂದ ಅವರ ಕನಸುಗಳು ಭಾರವಲ್ಲ. ಇದು ನಿಮಗೆ ಹೇಳುತ್ತದೆ, ಕನಸು ಮನಸ್ಸಿನ ಸ್ಥಿತಿಗೆ ಅನುಗುಣವಾಗಿದೆ. ಧ್ಯಾನ ಮತ್ತು ಕನಸು. ಧ್ಯಾನ ಮಾಡುವವರಿಗೆ ಕನಸು ಕಡಿಮೆಯಾಗುತ್ತದೆ, ಆದರೆ ಬಂದ ಕನಸು ತುಂಬ ಸ್ಪಷ್ಟವಾಗಿರುತ್ತದೆ. ಕೆಲವೊಮ್ಮೆ ಕನಸು ಬೀಳುವುದಷ್ಟೇ ಅಲ್ಲದೆ ಅರಿವು ಮಾತ್ರ ಇರುತ್ತದೆ. ಅದು ಆತ್ಮದ ಸ್ಥಿತಿ. ಯಾವ ಕನಸುಗಳನ್ನು ಗಮನಿಸಬೇಕು? ಎಲ್ಲ ಕನಸುಗಳಿಗೆ ಅರ್ಥ ಹುಡುಕಬೇಡಿ, ಆದರೆ ಶಾಂತಿ ನೀಡಿದ ಕನಸು, ದಾರಿ ತೋರಿಸಿದ ಕನಸು, ಜೀವನ ಬದಲಿಸಿದ ಕನಸು, ಇವುಗಳನ್ನು ನಿರ್ಲಕ್ಷಿಸಬಾರದು. ಅವು ದೇವರ ಸೂಚನೆಯೂ ಆಗಿರಬಹುದು ಅಥವಾ ಆತ್ಮದ ಎಚ್ಚರಿಕೆಯೂ ಆಗಿರಬಹುದು. ಕೊನೆಯದಾಗಿ ಹೇಳುವುದೇನೆಂದರೆ,
ಕನಸು ಸಂಪೂರ್ಣ ದೇವರ ಸೂಚನೆಯೂ ಅಲ್ಲ, ಸಂಪೂರ್ಣ ಮೆದುಳಿನ ಆಟವೂ ಅಲ್ಲ. ಅದು ಮನಸ್ಸು ಮತ್ತು ಆತ್ಮದ ನಡುವೆ ಇರುವ ಸೇತು. ದೇವರು ಹೊರಗಿಂದ ಮಾತನಾಡುವುದಕ್ಕಿಂತ ನಮ್ಮೊಳಗಿನಿಂದ ಕೇಳಿಸುತ್ತಾರೆ. ಕನಸು ಕೇಳುತ್ತದೆ, ನೀನು ನಿನ್ನನ್ನೇ ಕೇಳುತ್ತಿದ್ದೀಯಾ. ಕನಸನ್ನು ಭಯದಿಂದ ಅಲ್ಲ, ಅರ್ಥದಿಂದ ನೋಡಬೇಕಾಗಿದೆ. ಅಲ್ಲಿ ದೇವರಿಗಿಂತ ಮೊದಲು ನೀನು ನಿನ್ನನ್ನೇ ಕಾಣುತ್ತೀಯೇ. ಮಿತ್ರರೇ, ನಿಮಗೆ ಈ ಒಂದು ವಿಡಿಯೋ ಹೇಗೆನಿಸಿತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.